ಹಿಂಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಏನು ಮಜಪ್ಪ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫಟಾಫಟ್ ಅಂತ ನನ್ನ ಫೇವ್ರೆಟ್ ಪಲಾವ್ನ ಮಾಡೋಣ ಬನ್ನಿ ಫ್ರೆಂಡ್ಸ್. ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕಡೆ ಮಸಾಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ಜೀರಾ, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡು ಅದನ್ನು ಹುರ್ಕೊಂಡ್ಬಿಟ್ಟು ನಾನೊಂದು ಮಸಾಲೆ ಮಾಡಿದ್ದೀನಿ ಫ್ರೆಂಡ್ಸ್. ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುಟ್ಕೊಳ್ಳಿ. ನಾನು ಈರುಳ್ಳಿ ಹಾಕಿಲ್ಲ ಫ್ರೆಂಡ್ಸ್, ಗಾರ್ಲಿಕ್ಕು ಹಾಕಿಲ್ಲ, ಬೆಳ್ಳುಳ್ಳಿನೂ ಹಾಕಿಲ್ಲ. ಯಾಕೆಂದರೆ ಇವತ್ತು ಮಂಡೇ ಇತ್ತು ನನ್ನ ಫಾಸ್ಟು, ಸೊ ನಾನು ನೈಟ್ ಮಾಡ್ಕೊತಾ ಇರೋದು, ಅದಕ್ಕೆ ಹಾಕಲಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಆಯಿಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡ್ಬಿಟ್ಟು ಇದು ಕಂದು ಬಣ್ಣ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೆಟೊ, ಆಲೂಗಡ್ಡೆನ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ನಾವು ಧಾರವಾಡಲ್ಲಿ ಇರಬೇಕಾದ್ರೆ ವಾರದಲ್ಲಿ 2-3 ದಿವಸ ಇದೇ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಮಾಡ್ಕೊಂಡು ಸಖತ್ ಬಾರಿಸ್ತಾ ಇದ್ದೀವಿ ಉಪ್ಪಿನಕಾಯಿ ಜೊತೆ, ಸಖತ್ ಟೇಸ್ಟ್. ನೋಡಿ ಹಿಂಗೂ ಹಾಕಿದ್ದೀನಿ. ಹಿಂಗೆ ಹಾಕಿಬಿಟ್ಟು ಆಲೂಗಡ್ಡೆ ಮತ್ತು ಟೊಮೆಟೊ ಹಾಕಿಬಿಟ್ಟು ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕ್ಬಿಟ್ಟು ಮತ್ತೆ ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ 1 ಅಕ್ಕಿ ತೊಗೊಂಡಿದ್ದೆ ನಾನು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. 1-2 ನಿಮಿಷ ಹಿಂಗೆ ಕೈ ಆಡಿಸ್ತಾ ಬೇಯಿಸ್ಕೊಂಡ್ಬಿಟ್ಟು ಎಷ್ಟು ನೀರು ಹಿಡಿಯುತ್ತೆ, ನೀವು ಡೈಲಿ ಎಷ್ಟು ಹಾಕ್ತೀರಾ ಅಷ್ಟೇ ಹಾಕ್ಕೊಳ್ಳಿ. ಯಾಕಂದರೆ ನಾನು ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ದೆ, ಸೊ ಎಷ್ಟೇ ಹಿಡಿಯುತ್ತೆ ಇದರಿಂದ ನೀರು ಹಾಕಿದ್ದೆ ಫ್ರೆಂಡ್ಸ್. 1 ನೀರು ಹಾಕಿಬಿಟ್ಟು ಸ್ವಲ್ಪ ಟಕ್ಕಣ ಹಾಕಿ ನೀರು ಕುದಿಯೋಕ್ಕೆ ಬರೆಸಿದ್ದೆ ಫ್ರೆಂಡ್ಸ್. ನೋಡಿ ಅಕ್ಕಿನೂ ಹಾಕ್ಕೊಂಡ್ಬಿಟ್ಟೆ, ಕೊತ್ತಂಬರಿ ಇತ್ತು ಸ್ವಲ್ಪ, ಅದನ್ನು ಹಾಕಿಬಿಟ್ಟೆ. ನೀವು ಬೇಕಿದ್ದರೆ ಬೀನ್ಸ್ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಅದು ಹೀಟ್ ಇರುತ್ತೆ, ನನಗೆ ಜಾಸ್ತಿ ಅಕ್ಕಿನ ಹಾಕಲಿಲ್ಲ. ನೋಡಿ ಅಕ್ಕಿನ ಚೆನ್ನಾಗಿ ಹಾಕಿಬಿಟ್ಟು ಈ ಹೆಸರುಬೇಳೆನ ನೆನೆಸಿದಿತ್ತು ಫ್ರೆಂಡ್ಸ್, ಹಾಕಿದೆ, ಸಖತ್ ಟೇಸ್ಟ್ ಕೊಡ್ತು. ನೀವು ನೆನೆಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ತಿನ್ನಬೇಕಾದ್ರೆ ಇಲ್ಲಿ ಸಿಗ್ತಾಯಿತ್ತು, ಬಾಯಿಗೆ ಸಖತ್ ಟೇಸ್ಟ್ ಬಂತು. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಿ ಫ್ರೆಂಡ್ಸ್. ಕಸೂರಿ ಮೇಥಿ ಹಾಕಿ ಈ ಥರ ಕುದಿ ಬರಬೇಕು ಫ್ರೆಂಡ್ಸ್. ಕುದಿ ಬಂದಮೇಲೆ ಮುಚ್ಚಿ, ಯಾಕಂದರೆ ಅನ್ನ ಉದುರು ಆಗುತ್ತೆ ಫ್ರೆಂಡ್ಸ್. ಮೆತ್ತಗೆ ಆಗಂಗಿಲ್ಲ, ಮೆತ್ತಗೆ ಆದರೆ ನನಗೆ ಇಷ್ಟನೂ ಆಗಂಗಿಲ್ಲ. ಸೊ ಉದುರು ಆಗಬೇಕು. ಈ ಥರ ಕುದಿ ಬರಬೇಕಾದ್ರೇ ಡಕ್ಕಣ ಹಾಕಿ ಮುಚ್ಕೊಂಡ್ಬಿಟ್ಟು 1 ವಿಸಲ್ ಕೂಗಿಸಿ ಫ್ರೆಂಡ್ಸ್. ಕೂಗಿಸ್ಬಿಟ್ಟು ತೆಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿದೆ, ಅಷ್ಟು ರಫು ಅಲ್ಲ, ಅಷ್ಟು ಮೆತ್ತಗೂ ಆಗಿಲ್ಲ, ಚೆನ್ನಾಗಾಗಿದೆ. ನೋಡಿ ಫ್ರೆಂಡ್ಸ್, ಇದನ್ನ ಉಪ್ಪಿನಕಾಯಿ ಜೊತೆ ಮತ್ತು ಮೊಸರಿನ ಜೊತೆ ತಿನ್ನಿ, ಏನು ಸಖತ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನಾವು ಧಾರವಾಡಲ್ಲಿ ರೂಮ್ ಮಾಡಿ ಓದಬೇಕಾದ್ರೆ ಈ ಥರ 2-3 ದಿವಸ ಮಾಡಿಕೊಂಡು 1 ಡಬ್ಬಿ ಉಪ್ಪಿನಕಾಯಿ ಖಾಲಿ ಮಾಡಿದ್ವಿ ಫ್ರೆಂಡ್ಸ್ ನಾವು. ಸಖತ್ ಟೇಸ್ಟ್ ಇರುತ್ತೆ. ಟೈಮ್ ಇರ್ತಿರಲಿಲ್ಲ ಸಾಂಬಾರು ನೀವು ಅರ್ಜೆಂಟ್ ಇದ್ದರೆ ಈ ಥರ ಪಲಾವ್ ಮಾಡ್ಕೋಬೋದು ಫ್ರೆಂಡ್ಸ್. ತುಪ್ಪದ ಜೊತೆ ಮೊಸರಿನ ಜೊತೆ ಸಖತ್ ಬಾರಿಸಿ. ನಾವು ಧಾರವಾಡಲ್ಲಿ ಇರಬೇಕಾದ್ರೆ 1 ಕುಕ್ಕರ್ ಖಾಲಿ ಮಾಡ್ತಾಯಿದ್ವಿ. ಸೊ ತಿನ್ನಿಸಿ ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ್ ಮಹಾದೇವ್.